ಬೆಳಿಗ್ಗೆ ಹೊತ್ತು ತಿಂಡಿ ತಿಂದೇ ಇದ್ರೆ ಅಥವಾ ಲೇಟ್ ಆಗಿ ತಿಂದ್ರೆ ಏನಾದ್ರೂ ತೊಂದರೆ ಆಗುತ್ತಾ? ಹಲವಾರು ಜನ ತೂಕ ಕಡಿಮೆ ಮಾಡಕ್ಕೆ ಅಂತ ಬೆಳಿಗ್ಗೆ ತಿಂಡಿ ತಿನ್ನೋದೇ ಇಲ್ಲ. ಪ್ರತಿದಿನ ಈ ತರ ಮಾಡ್ತಾ ಹೋದ್ರೆ ನಮ್ಮ ದೇಹದಲ್ಲಿ ಉಲ್ಟಾನೇ ಆಗುತ್ತೆ. ಅಂದ್ರೆ ನಾವು ದೇಹ ತೂಕ ಕಡಿಮೆ ಆಗೋದಲ್ಲ, ದೇಹ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಬೆಳಗಿನ ಸಮಯದಲ್ಲಿ ನಮ್ಮ ಮೆಟಬಾಲಿಸಮ್ ಸ್ಲೋ ಆಗಿರುತ್ತೆ. ಅವಾಗ ಮಾಂಸಖಂಡಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ, ಮೂಳೆಗಳು ಕೂಡ ವೀಕ್ ಆಗ್ಬಿಡ್ಬಹುದು. ಅದಕ್ಕೆ ಬೆಳಗ್ಗಿಂದ ಸಂಜೆ ತನಕ ನಮ್ಮ ದೇಹದಲ್ಲಿ ಶಕ್ತಿ ಇರಬೇಕು, ನಾವು ಚೈತನ್ಯಯುತವಾಗಿ ಜೀವನವನ್ನು ಕಳಿಬೇಕು, ದೇಹ ತೂಕ ಕಡಿಮೆ ಮಾಡಕ್ಕೆ ಪೂರಕವಾಗಬೇಕು ಅಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬೆಳಗಿನ ತಿಂಡಿಯನ್ನು ತಿನ್ಬೇಕು. ಯಾಕೆ, ಏನೇನ್ ಬದಲಾವಣೆಗಳಾಗುತ್ತೆ ಬೆಳಗ್ಗೆ ತಿಂಡಿಯನ್ನು ಸ್ಕಿಪ್ ಮಾಡಿದ್ರೆ ಅಥವಾ ತಗೊಳ್ಳದೇ ಇದ್ರೆ ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಾವು ಸರಿಯಾದ ಸಮಯದಲ್ಲಿ ತಿಂಡಿ ತಿನ್ಲಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ 4 ಬದಲಾವಣೆಗಳಾಗುತ್ತೆ. ಮೊದಲನೇದು ಕಾರ್ಟಿಸಾಲ್ ಸರ್ಜ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಎಫೆಕ್ಟ್ ಅಂತ ಹೇಳ್ಬೋದು. ಕಾರ್ಟಿಸಾಲ್ ಅನ್ನುವಂಥದ್ದು ಸ್ಟ್ರೆಸ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದಾಗ ಅದು ಹೆಚ್ಚಿರುತ್ತೆ. ಅದು ಸಾಮಾನ್ಯ 6 ಗಂಟೆಗೆ ಹೆಚ್ಚಿದೆ ಅಂತಂದ್ರೆ 10-11 ಗಂಟೆಗೆ ನಿಧಾನ ಒಂದ್ ಲೆವೆಲ್ಗೆ ರೀಚ್ ಆಗುತ್ತೆ. ಆದ್ರೆ ನಾವು ಬೆಳಿಗ್ಗೆ ತಿಂಡಿ ತಿನ್ಲಿಲ್ಲ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಹೆಚ್ಚೇ ಇರುತ್ತೆ, ಅದು ಕಡಿಮೆ ಆಗೋದೇ ಇಲ್ಲ. ಅಂದ್ರೆ ಬೆಳಿಗ್ಗೆ ಹೊತ್ತು ನಾವು ತಿಂಡಿ ತಿನ್ಲಿಲ್ಲ ಅಂದ್ರೆ ನಮ್ಮ ದೇಹಕ್ಕೆ ಒಂದ್ ರೀತಿ ಒತ್ತಡದ ಎಫೆಕ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ಇನ್ನೇನು ಬರಗಾಲ, ಇನ್ನು ಊಟ ಸಿಗಲ್ವೇನೋ ಅಂತ ದೇಹದಲ್ಲಿ ಇರುವಂತಹ ರಿಸರ್ವ್ಸ್ ಅನ್ನ ಅದು ಪ್ರೊಟೆಕ್ಟ್ ಮಾಡುತ್ತೆ. ಅಂದ್ರೆ ಆ ಬೊಜ್ಜನ್ನ ಶೇಖರಣೆ ಮಾಡಿಟ್ಕೊಂಡು ಅದು ಕರಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡು ಬೇರೆ ರೀತಿಯಾಗಿ ಅದು ಶಕ್ತಿಯಾಗಿ ಮಾರ್ಪಾಡು ಮಾಡ್ಲಿಕ್ಕೆ ನೋಡ್ತಾ ಹೋಗುತ್ತೆ. ಸೊ ಅವಾಗ ನಮ್ಮ ದೇಹದ ತೂಕ ಕಡಿಮೆ ಆಗೋದ್ರ ಬದಲು ಹೆಚ್ಚಾಗ್ತಾ ಹೋಗುತ್ತೆ. ಒತ್ತಡ ಹೆಚ್ಚಿದೆ ಅಂದ ತಕ್ಷಣ ಮೆಟಬಾಲಿಸಮ್ ನಿಧಾನವಾಗಿ ಚಾಲು ಆಗುತ್ತೆ. ಸೊ ಅವಾಗ ನಾವು ನಮ್ಮ ದೇಹದಲ್ಲಿ ಎಲ್ಲಾ ಕ್ರಿಯೆಗಳು ವೀಕ್ ಆಗ್ತಾ ಬಂದ್ಬಿಡಬಹುದು. ಸೊ ಬೆಳಿಗ್ಗೆ ಕರೆಕ್ಟ್ ಆಗಿ ಆರೋಗ್ಯಕರ ಆಹಾರ ತಗೊಂಡ್ರೆ ಸ್ಟ್ರೆಸ್ ಹಾರ್ಮೋನ್ ಆದಷ್ಟು ಬೇಗ 7-8 ಗಂಟೆ ಸುಮಾರಿಗೆ ಒಂದ್ ಲೆವೆಲ್ಗೆ ತಲುಪುತ್ತೆ, ನಮ್ಮ ದೇಹಕ್ಕೆ ಒಳ್ಳೆ ಚಾಲನೆ ಸಿಗುತ್ತೆ ಅಂತ ಹೇಳ್ಬೋದು. ಎರಡನೇದು ಬ್ಲಡ್ ಶುಗರ್ ಫ್ಲಕ್ಚುಯೇಷನ್, ಅಂದ್ರೆ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣ ಹೆಚ್ಚು ಕಮ್ಮಿ ಆಗುವಂತಹದ್ದು. ನಾವು ರಾತ್ರಿ ಇಡೀ ನಮ್ಮ ದೇಹ ಕೆಲಸ ಮಾಡಿರುತ್ತೆ, ಅಂದ್ರೆ ಬೇರೆ ಬೇರೆ ಕ್ರಿಯೆಗಳಿಗೋಸ್ಕರ ಆ ಬ್ಲಡ್ ಶುಗರ್ ಉಪಯೋಗ ಆಗಿರುತ್ತೆ. ಸೊ ಬೆಳಿಗ್ಗೆ ಎದ್ದಾಗ ನಮ್ಮ ಸಹಜವಾಗಿ ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಶುಗರ್ ಕಡಿಮೆ ಇರುತ್ತೆ. ಸೊ ಹೀಗಿದ್ದಾಗ ನಾವು ಕರೆಕ್ಟ್ ಆಗಿ ಸರಿಯಾದ ಸಮಯದಲ್ಲಿ ತಿಂಡಿ ತಿಂದು ಅದಕ್ಕೆ ಗ್ಲೂಕೋಸ್ ಅನ್ನ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಮೆದುಳಿಗೆ ಬೇಕಾಗಿರುವಂತಹದ್ದು ಗ್ಲೂಕೋಸ್. ಮೆದುಳು ಕೇವಲ ಗ್ಲೂಕೋಸ್ ಅನ್ನುವಂತಹ ಎನರ್ಜಿ, ಆ ಫ್ಯೂಯಲ್ ಕರೆನ್ಸಿ ಮೇಲೆ ಮಾತ್ರ ರನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ 10-11 ಗಂಟೆಗೆ ನಾನು ತಿಂಡಿ ತಿಂದಿರ್ಲಿಲ್ಲ ಅಂದ್ರೆ ನನ್ಗೆ ಒಂದ್ ರೀತಿ ಮೆದುಳು ತಕ್ಷಣ ಫೋಕಸ್ ಮಾಡಕ್ಕೆ ಆಗಲ್ಲ, ಯಾವ್ದಕ್ಕೂ ಇಂಟ್ರೆಸ್ಟ್ ಇಲ್ಲ, ನನ್ ಬೇಗ ಸಿಟ್ಟು ಬರುತ್ತೆ. ಬೆಳಗ್ಗೆ ನಾನು ತಿಂಡಿ ತಿಂದೆ ಆಫೀಸಿಗೆ ಹೋದ್ರೆ 10-11 ಗಂಟೆ ಅಷ್ಟೊತ್ತಿಗೆ ಟೀ ಕುಡಿಯೋಣ ಅನ್ಸುತ್ತೆ, ಒಂದು ಸಮೋಸ ತಿನ್ನೋಣ ಅನ್ಸುತ್ತೆ. ಅದಕ್ಕೋಸ್ಕರ ಅವಾಗ ಆದಷ್ಟು ಹೆಚ್ಚು ಸಕ್ಕರೆಯುಕ್ತ ಆಹಾರ, ಹೆಚ್ಚು ಕರೆದಿರುವಂತಹ ಹೈ ಕ್ಯಾಲರಿ ಆಹಾರಗಳು ತಿನ್ಬೇಕು ಅನ್ನುವಂತಹ ಆ ಬಯಕೆ ಬಂದ್ಬಿಡುತ್ತೆ, ಕ್ರೇವಿಂಗ್ಸ್ ಬರುತ್ತೆ. ಹಾಗಾದಾಗ ನಾವು ನಮ್ಗೆ ಗೊತ್ತಿಲ್ಲದೆ ಇನ್ನಷ್ಟು ಹೈ ಫ್ಯಾಟ್ ಅಥವಾ ಅನಾರೋಗ್ಯಕರ ಆಹಾರವನ್ನು ತಿಂತಾ ಹೋಗ್ಬಿಡ್ತೀವಿ. ಆಫೀಸಿಗೆ ಹೋದವ್ರು ನೋಡಿರ್ಬೋದು ನೀವು, 10-11 ಗಂಟೆ ಅಷ್ಟೊತ್ತಿಗೆ ಟೀ ಕಾಫಿಗೆ ಅಂತ ಹೋಗ್ತಾರೆ, ಜೊತೆಗೆ ಬಿಸ್ಕೆಟ್ ತಿಂತಾರೆ, ಸಮೋಸ ತಿಂತಾರೆ, ಏನೋ ಒಂದು ಕರೆದಿರುವಂತ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಇದಾಗುವಂತದ್ದು ಆ ಬ್ಲಡ್ ಶುಗರ್ ಅಲ್ಲಿ ಫ್ಲಕ್ಚುಯೇಷನ್ ಇಂದ. ಮೂರನೇದು ಎನರ್ಜಿ ಮತ್ತು ಮಸಲ್ ಬ್ರೇಕ್ ಡೌನ್. ಅಂದ್ರೆ ನಮ್ಮ ದೇಹದಲ್ಲಿ ಬೆಳಿಗ್ಗೆ ತಿಂಡಿ ತಿಂದು ನಾವು ಕರೆಕ್ಟ್ ಆಗಿ ನಮ್ಮ ದೇಹಕ್ಕೆ ಫ್ಯೂಯಲ್ ಅನ್ನ ಕರೆಕ್ಟ್ ಸಮಯದಲ್ಲಿ ಕೊಡ್ಲಿಲ್ಲ ಅಂದ್ರೆ ದೇಹ ಬೇರೆ ಕಡೆಯಿಂದ ಫ್ಯೂಯಲ್ ಅನ್ನ ತಗೊಳುತ್ತೆ, ಅಂದ್ರೆ ನಮ್ಮ ಮಾಂಸಖಂಡಗಳಿಂದ ತಗೊಳುತ್ತೆ. ಲಿವರ್ ಅಲ್ಲಿ ಗ್ಲೂಕೋನಿಯೋಜೆನೆಸಿಸ್ ಅನ್ನುವಂತಹ ಒಂದು ಕ್ರಿಯೆ ಆಗುತ್ತೆ. ಅಂದ್ರೆ ಮಾಂಸಖಂಡದಲ್ಲಿರುವಂತಹ ಪ್ರೋಟೀನ್ ಬ್ರೇಕ್ ಡೌನ್ ಆಗಿ ಅದನ್ನ ಲಿವರ್ ಹೊಸ ಗ್ಲೂಕೋಸ್ ಅನ್ನ ದೇಹದಲ್ಲಿ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಅಂದ್ರೆ ನಮ್ಮ ದೇಹ ನಡೀತಾ ಇರಬೇಕು, ಅದರಲ್ಲಿರುವಂತಹ ಕೆಲಸಗಳು ನಡೀತಾ ಇರಬೇಕು. ಸೊ ಎನರ್ಜಿ ಎಲ್ಲಿಂದ ಬರುತ್ತೋ ಅಂತ ನೋಡ್ಕೊಂಡು ಬೇರೆ ಬೇರೆ ಕಡೆಯಿಂದ ಎನರ್ಜಿ ತೆಗೆದು ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಎನರ್ಜಿ ಕಡಿಮೆ ಮಾಡಿ ನಾವು ಫಿಟ್ ಆಗೋದ್ರ ಬದಲು ವೀಕ್ ಆಗ್ತಾ ಹೋಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ತಿಂಡಿ ತಿನ್ನೋದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ. ನಾಲ್ಕನೇದು, ಮತ್ತು ನಾನು ಮೂಳೆ ಡಾಕ್ಟರ್ ಆಗಿ ಹೇಳುವಂತದ್ದು, ಮೂಳೆ ಮತ್ತು ಮೂಳೆ ಅಕ್ಕಪಕ್ಕದಲ್ಲಿರುವಂತಹ ಬೋನ್ ಅಂಡ್ ಜಾಯಿಂಟ್ ಹೆಲ್ತ್ಗೋಸ್ಕರ ಕರೆಕ್ಟ್ ಆಗಿ ಬೆಳಗ್ಗೆ ತಿಂಡಿ ತಿನ್ನುವಂಥದ್ದು ಅತ್ಯವಶ್ಯಕ. ಯಾಕಂದ್ರೆ ಬೆಳಗ್ಗಿನ ಸಮಯದಲ್ಲಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಮ್ಯಾಗ್ನೀಷಿಯಂ ಇದೆಲ್ಲದರೂ ಕರೆಕ್ಟ್ ಆಗಿ ನಮ್ಮ ದೇಹ ಹೀರ್ಕೊಳ್ಳುವಂತಹ ಸಮಯ. ಆ ಸಮಯದಲ್ಲಿ ನಮ್ಗೆ ಈ ಖನಿಜಾಂಶಗಳು ಸಿಗ್ಲಿಲ್ಲ ಅಂತಂದ್ರೆ ನಿಧಾನವಾಗಿ ನಮ್ಗೆ ತಕ್ಷಣ ಗೊತ್ತಾಗದೇ ಇರ್ಬೋದು. ಕರೆಕ್ಟ್ ಆಗಿ ಈ ಬೆಳಗ್ಗೆ ತಿಂಡಿ ಲೇಟ್ ಆಗಿ ತಿನ್ನುವಂತವರಲ್ಲಿ ಆಸ್ಟಿಯೋಪೊರೋಸಿಸ್, ಮೂಳೆ ವೀಕ್ ಆಗುವಂತದ್ದು, ಮೂಳೆ ಸಾಂದ್ರತೆ ಕಡಿಮೆ ಆಗುವಂತಹ ಆ ಪ್ರೊಸೆಸ್ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ. ಅಂದ್ರೆ ಬೇಗ ಮೂಳೆಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ನೀವು ನೋಡಿರ್ಬೋದು, ಈ ತರ ಲೇಟ್ ಆಗಿ ತಿಂಡಿ ತಿನ್ನುವಂತ ಹಲವಾರು ಜನ ಹೆಂಗಸರು ಮನೆಯಲ್ಲಿ ಇರ್ತಾರೆ. ನಾನು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಎಲ್ಲಾ ಕೆಲಸ ಮುಗಿಸ್ಕೊಂಡೆ, ಪೂಜೆ ಮುಗಿಸ್ಕೊಂಡೇ ತಿಂಡಿ ತಿನ್ಬೇಕು ಅಂತ 10-11 ಗಂಟೆಗೆ ತಿಂತಿರ್ತಾರೆ. ಅಂತವರಿಗೆ ಬೇಗ ಮಂಡಿ ನೋವು ಬರುವಂತದ್ದು, ಸೊಂಟ ನೋವು ಬರೋದು, ಸಂಜೆ ಆಗ್ತಿದ್ದಂಗೆ ನನ್ಗೆ ಸುಸ್ತಾಗ್ಬಿಡುತ್ತೆ, ನನ್ಗೆ ಏನು ಮಾಡಕ್ಕೆ ಆಗಲ್ಲ ಡಾಕ್ಟರ್ ಅಂತ ಹೇಳ್ತಿರ್ತಾರೆ. ಸರಿಯಾಗಿ ವಿಚಾರಿಸಿ ನೋಡಿದಾಗ ಅವರು ತಿಂಡಿ ತುಂಬಾ ಲೇಟ್ ಆಗಿ ತಿಂತಿರ್ತಾರೆ. ಸೊ ಈ ಒಂದು ಸಣ್ಣ ಹ್ಯಾಬಿಟ್ ಅನ್ನ ಸರಿಪಡಿಸ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಹಲವಾರು ಕ್ರಿಯೆಗಳನ್ನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ನನ್ನ ಪೇಷಂಟ್ಸ್ ಹತ್ರ ಪ್ರತಿದಿನ ಕೇಳ್ತಾ ಇರ್ತೀನಿ, ಇವತ್ತೇನ್ ತಿಂಡಿ ತಿಂದ್ರಿ, ಎಷ್ಟೊತ್ತಿಗೆ ತಿಂಡಿ ತಿಂದ್ರಿ ಅಂತ. ಹಲವಾರು ಜನ, ನನಗೆ ಆಶ್ಚರ್ಯದ ವಿಷಯ ಏನಂದ್ರೆ, ಹಲವಾರು ಜನ ಹೇಳ್ತಿರ್ತಾರೆ, ಬೆಳಿಗ್ಗೆ ಡಾಕ್ಟರ್ ನಾನು ತುಂಬಾ ಬಿಸಿ ಇರ್ತೀನಿ, ನನಗೆ ಬೆಳಿಗ್ಗೆ ತಿಂಡಿ ತಿನ್ನಕ್ ಟೈಮೇ ಇಲ್ಲ.
ಟೈಮೇ ಇಲ್ಲ, ಅದಕ್ಕೋಸ್ಕರ ಹಾಗೆ ಆಫೀಸಿಗೆ ಹೋದೆ, ಹಾಗೆ ಕೆಲ್ಸಕ್ಕೆ ಹೋದೆ, ಹಾಗೆ ಸ್ಕೂಲಿಗೆ ಹೋದೆ ಅಂತ ಹಲವಾರು ಜನ ಹೇಳ್ತಿರ್ತಾರೆ. ಇದು ತಪ್ಪು. ಇನ್ನಷ್ಟು ಜನ ನಾನ್ ದೇಹ ತೂಕ ಕಡಿಮೆ ಮಾಡ್ತಾ ಇದ್ದೀನಿ ಡಾಕ್ಟರ್, ಅದಕ್ಕೆ ಕ್ಯಾಲರಿ ಕಡಿಮೆ ತಿನ್ಬೇಕು ಅಂತ ನೀವೇ ಹೇಳಿದ್ರಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ ತಿಂಡಿ ಕಡಿಮೆ ಮಾಡಿ ಅಥವಾ ಲೇಟ್ ಆಗಿ ತಿನ್ನೋದ್ರಿಂದ ಕ್ಯಾಲರಿಗಳನ್ನ ನಾನು ಕಡಿಮೆ ಮಾಡ್ತಾ ಇದ್ದೀನಿ ಅಂತ. ಇದು ಕೂಡ ತಪ್ಪು. ನಾವು ನಮ್ಮ ದೇಹ ಅನ್ನೋ ಒಂದು ಇಂಜಿನ್ ಇದ್ದಾಗಲ್ಲ. ಇಂಜಿನ್ ಅಂತಂದ್ರೆ ರಾತ್ರಿ ಹೊತ್ತು ಇಂಜಿನ್ ಆಫ್ ಆಗುತ್ತೆ, ಬೆಳಗ್ಗೆ ನಾವು ಊಟ ಮಾಡಕ್ ಶುರು ಮಾಡಿದಾಗ ಅಥವಾ ತಿಂಡಿ ತಿಂದಾಗ ಇಂಜಿನ್ ಆನ್ ಆಗಕ್ಕೆ ಆ ತರ ಇಂಜಿನ್ ಅಲ್ಲ. ಆದ್ರೆ ಇಡೀ ದಿನ ರಾತ್ರಿ ಅಂದ್ರೆ ಬೆಳಿಗ್ಗೆ ರಾತ್ರಿ 24 ಗಂಟೆ ನಡೀತಾ ಇರುವಂತ ಇಂಜಿನ್ ಅಂತ ಹೇಳ್ಬೋದು. ಅಂದ್ರೆ ರಾತ್ರಿ ನಾವು ಮಲ್ಕೊಂಡಿದ್ದಾಗ್ಲೂ ನಮ್ಮ ಹೃದಯದ ಬಡಿತ ಆಗ್ತಾನೆ ಇರುತ್ತೆ, ಕಿಡ್ನಿ ಲಿವರ್ ಕೆಲಸ ಮಾಡ್ತಾನೆ ಇರುತ್ತೆ, ದೇಹದಲ್ಲಿ ಮಾಂಸಖಂಡಗಳು ಮತ್ತೆ ವಾಪಸ್ ಚೇತರಿಕೆ ಆಗ್ತಾನೆ ಇರುತ್ತೆ. ಸೊ ಹಲವಾರು ಕ್ರಿಯೆಗಳು ನಮ್ಮ ದೇಹದಲ್ಲಿ ರಾತ್ರಿ ಇಡೀ ಕೆಲಸ ನಡೀತಾ ಇರುತ್ತೆ, ಅದಕ್ಕೆ ಶಕ್ತಿಯನ್ನ ಅದು ಉಪಯೋಗಿಸ್ತಾ ಇರುತ್ತೆ. ಆದ್ರೆ ಬೆಳಿಗ್ಗೆ ಎದ್ದಾಗ ನಮ್ಗೆ ತಕ್ಷಣದಲ್ಲಿ ನಮ್ಮ ದೇಹಕ್ಕೆ ಆ ಇಂಜಿನ್ಗೆ ಫ್ಯೂಯಲ್ ಬೇಕು. ಅಂದ್ರೆ ನಾವು ಹೇಗೆ ಒಂದು ಗಾಡಿಗೆ ಪೆಟ್ರೋಲೋ ಡೀಸೆಲ್ಲೋ ಹಾಕ್ತಿವೋ, ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಕಾರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಇಂಜಿನ್ ನೋಡ್ತೀವಿ ಎಷ್ಟಿದೆ ಫ್ಯೂಯಲ್ ಅಂತ ಹೇಳ್ಕೊಂಡು. ಫ್ಯೂಯಲ್ ಕಡಿಮೆ ಇದ್ರೆ ಸ್ವಲ್ಪ ದೂರ ಹೋಗಿ ಇಂಜಿನ್ ಸ್ಟಾಪ್ ಆಗ್ಬಿಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೆದುಳಿಗೆ ಯೋಚನೆ ಮಾಡ್ಲಿಕ್ಕೆ, ಅದು ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಗ್ಲೂಕೋಸ್ ಬೇಕು. ನಮ್ಮ ಮಾಂಸಖಂಡಗಳು ಚೇತರಿಕೆಯಾಗಿ ಮತ್ತೆ ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಅಮೈನೋ ಆಸಿಡ್ಸ್ ಬೇಕು. ನನ್ನ ಮೂಳೆಗಳು ವಾಪಸ್ ರಿಕವರಿ ಆಗ್ಲಿಕ್ಕೆ, ಹೊಸ ಕೋಶಗಳು ಬೆಳವಣಿಗೆ ಆಗ್ಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ಖನಿಜಾಂಶಗಳು ಬೇಕು. ಅದು ಬೆಳಿಗ್ಗೆ ಬೇಗ ಸಿಕ್ಕಿದಾಗ ಅದು ಕೆಲಸ ಮಾಡುತ್ತೆ. ಬೆಳಿಗ್ಗೆ ತಿಂಡಿ ತಿನ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಇನ್ನೊಂದು ಉದಾಹರಣೆಯಿಂದ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ, ನಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ. ಮೊಬೈಲ್ ಫೋನ್ ಅಲ್ಲಿ ಬ್ಯಾಟರಿ ಕಡಿಮೆ ಆಗ್ತಾ ಇದ್ದಾಗೆ ಲೋ ಪವರ್ ಮೋಡ್ ಅಥವಾ 20% 10% ಬ್ಯಾಟರಿ ಬಂದ ತಕ್ಷಣ ಲೋ ಪವರ್ ಮೋಡ್ ಅಥವಾ ಎನರ್ಜಿ ಸೇವಿಂಗ್ ಮೋಡ್ ಅಂತ ಬರುತ್ತೆ. ಬ್ಯಾಟರಿಯನ್ನ ಸೇವ್ ಮಾಡಕ್ಕೆ ಆ ಮೋಡಿಗೆ ಹೋಗ್ಬಿಡುತ್ತೆ. ಅವಾಗ ಇಂಪಾರ್ಟೆಂಟ್ ಕೆಲವೊಂದು ಕೆಲಸಗಳು ಮಾತ್ರ ಮೊಬೈಲ್ ಅಲ್ಲಿ ನಡೆಯುತ್ತೆ. ಅಂದ್ರೆ ನಮ್ಮ ದೇಹ ಅದೇ ರೀತಿ ಬೆಳಗ್ಗೆ ತಿಂಡಿ ತಿನ್ಲಿಲ್ಲ ಅಂತ ತಕ್ಷಣ ಆ ಲೋ ಪವರ್ ಮೋಡಿಗೆ ಹೋದ ತಕ್ಷಣ ನಮ್ಮ ದೇಹದಲ್ಲಿ ಕೆಲವೊಂದು ಕ್ರಿಯೆಗಳು ಸರಿಯಾಗಿ ಆಗೋದಿಲ್ಲ. ಹೊಟ್ಟೆಯಲ್ಲಿ ಬೊಜ್ಜು ಕರಗುವಂತ ಬದಲು ಹೊಟ್ಟೆ ಬೊಜ್ಜು ಶೇಖರಣೆ ಆಗಿ ಅದನ್ನ ಅಂದ್ರೆ ಇರುವಂತಹ ಬೊಜ್ಜನ್ನ ಕಾದಿರಿಸಲಿಕ್ಕೆ ನೋಡುತ್ತೆ. ಬಾಡಿ ಅದನ್ನ ನಾನು ಹಿಡಿದಿಟ್ಕೋಬೇಕು, ನನಗೆ ಮುಂದೆ ಶಕ್ತಿ ಬೇಕಾಗಬಹುದು, ಇವ್ರು ಊಟನೇ ಮಾಡ್ಲಿಲ್ಲ ಅಂದ್ರೆ ನನಗೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬೇಕು ಅಂತ ಅದನ್ನ ಅದೇ ಹಿಡಿದಿಟ್ಕೊಳ್ಳುತ್ತೆ. ಸೊ ಆ ರೀತಿ ಆದಾಗ ನಮ್ಗೆ ಇಡೀ ದಿನ ಇನ್ನಷ್ಟು ವೀಕ್ನೆಸ್ ಆಗೋದು, ಸುಸ್ತಾಗೋದು, ತೊಂದರೆ ಆಗುವಂತದ್ದಾಗಬಹುದು. ಎಕ್ಸಾಕ್ಟ್ ಆಗಿ ದೇಹದಲ್ಲಿ ಏನೇನ್ ಫಿಸಿಯಾಲಜಿಕಲ್ ಚೇಂಜಸ್ ಆಗುತ್ತೆ ಅಂತ ನಿಮ್ ಮುಂದೆ ತಿಳ್ಕೊತಾ ಹೋಗೋಣ. ಈ ವಿಷಯದಲ್ಲಿ ಹಲವಾರು ಜನರಿಗೆ ಬಹಳ ಡೌಟ್ಸ್ ಗಳಿರಬಹುದು. ನನ್ಗೆ ಕೇಳ್ತಿರ್ತಾರೆ, ಡಾಕ್ಟರ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿದಿರಲ್ಲ ನೀವು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ, ನನ್ನ ಈಟಿಂಗ್ ವಿಂಡೋನ ಕಡಿಮೆ ಮಾಡ್ಕೋತಾ ಬರ್ತಾ ಇದ್ದೀನಿ. ಅಂದ್ರೆ ನಾನು ಕೇವಲ ಮಧ್ಯಾಹ್ನ ಊಟ ಒಂದೇ ಮಾಡ್ತೀನಿ, ಸಾಯಂಕಾಲ 5 ಗಂಟೆಗೆ ಸ್ವಲ್ಪ ಏನಾದ್ರು ಟೀ ಕಾಫಿ ಕುಡಿತಿದ್ದೀನಿ ಅಷ್ಟೇ ಅಂತ ಹೇಳಿ ಕೆಲವೊಬ್ರು ಹೇಳ್ತಿರ್ತಾರೆ. ಕೆಲವರು ನಾನು ದೇಹ ತೂಕ ಇಳಿಸ್ಬೇಕಲ್ಲ, ಕಡಿಮೆ ಕ್ಯಾಲರಿಗಳು ಮಾಡ್ಬೇಕಾದ್ರೆ ನಾನು ಬೆಳಿಗ್ಗೆ ತಿಂಡಿನೇ ತಿಂತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಅಂದ್ರೆ ವೆಯ್ಟ್ ಲಾಸಿಗೂ ಮತ್ತು ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕೂ ಏನು ಕನೆಕ್ಷನ್ ಅಂತ ಹಲವಾರು ಪ್ರಶ್ನೆಗಳು ಕೇಳಬಹುದು. ಇದಕ್ಕೆ ಒಂದು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸರಿಯಾದ ಸಮಯದಲ್ಲಿ ನಮ್ಮ ದೇಹಕ್ಕೆ ಸಮತೋಲನ ಇರುವಂತಹ ತಿಂಡಿಯನ್ನು ಕೊಟ್ರೆ, ಅದರಲ್ಲೂ ಮುಖ್ಯವಾಗಿ ಪ್ರೋಟೀನ್ ಹೆಚ್ಚಿರುವಂತಹ ಆ ಆಹಾರವನ್ನ, ತಿಂಡಿಯನ್ನ ನಮ್ಗೆ ದೇಹಕ್ಕೆ ಕೊಟ್ರೆ, ಬೇಕಾಗಿರುವಂತಹ ಬೇರೆ ಪೋಷಕಾಂಶಗಳು ಇರುವಂತಹ ಆಹಾರವನ್ನು ಕೊಟ್ರೆ, ನಮ್ಮ ದೇಹದಲ್ಲಿ ಸ್ಯಾಟೈಟಿ ಹಾರ್ಮೋನ್ಸ್ ಅಂತ ಇರುತ್ತೆ. ಅಂದ್ರೆ PYY GLP-1 ಅನ್ನುವಂತಹ ಹಾರ್ಮೋನ್ಗಳು ಇರುತ್ತೆ. ಅದು ನಮ್ಮ ದೇಹಕ್ಕೆ ಸಿಗ್ನಲ್ ಮಾಡುತ್ತೆ, ಅಂದ್ರೆ ನನಗೆ ಹೊಟ್ಟೆ ತುಂಬಿತು, ಇನ್ನೂ ಜಾಸ್ತಿ ಆಹಾರ ಬೇಡ ಅಂತ. ಆ ರೀತಿ ಇದ್ದಾಗ ಇಡೀ ದಿನ ನಾನು ತಿನ್ನುವಂತಹ ಆಹಾರ ಆರೋಗ್ಯಕರ ಆಹಾರ ಹೆಚ್ಚು ಆಯ್ಕೆಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಹೆಚ್ಚು ಹೆಚ್ಚು ಸಕ್ಕರೆಯುಕ್ತ ಆಹಾರವನ್ನ, ಕರೆದಿರುವಂತಹ ಆಹಾರವನ್ನ ತಿನ್ಬೇಕು ಅಂತ ನನ್ನ ದೇಹಕ್ಕೆ ಅನ್ಸೋದಿಲ್ಲ. ಅವಾಗ ನನ್ನ ದೇಹ ತೂಕ ಇಳಿಸ್ಲಿಕ್ಕೆ, ಸರಿಪಡಿಸ್ಲಿಕ್ಕೆ ಬಹಳ ಸುಲಭವಾಗಿ ಒಳ್ಳೆ ಡಯಟ್ ಅನ್ನ ಫಾಲೋ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸರಿಯಾದ ಸಮತೋಲನದ ತಿಂಡಿಯನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಲೆವೆಲ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ಸುಲಿನ್ ಹೆಚ್ಚು ಕಮ್ಮಿ ಆಗ್ತಾ ಇದ್ದಾಗ ಹೊಟ್ಟೆ ಬೊಜ್ಜು ಕರಗಿಸಕ್ಕೆ ಆಗಲ್ಲ, ಹೊಟ್ಟೆ ಬೊಜ್ಜು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಂದೇ ಲೆವೆಲ್ ಅಲ್ಲಿ ಇನ್ಸುಲಿನ್ ಅನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಬೆಳಿಗ್ಗೆ ಸಮತೋಲನದ ಆಹಾರವನ್ನ ತಿಂಡಿಯಾಗಿ ತಿನ್ಬೇಕು. ಸೊ ಏನಿದು ಸಮತೋಲನದ ತಿಂಡಿ ಅಂದ್ರೆ ಏನ್ ಡಾಕ್ಟ್ರೆ, ನಾವೆಲ್ಲರೂ ತಿಂಡಿ ತಿಂತೀವಲ್ಲ, ಏನೇನೋ ಹೇಳ್ತಿದ್ದೀರಿ ಅಂತ ಅನ್ಕೋಬಹುದು. ಮುಖ್ಯವಾಗಿ ಇದಕ್ಕೆ 4 ಬಿಲ್ಡಿಂಗ್ ಬ್ಲಾಕ್ಸ್ ಇರುತ್ತೆ. ಮೊದಲನೇದು ಪ್ರೋಟೀನ್ ಚೆನ್ನಾಗಿರ್ಬೇಕು. ಪ್ರೋಟೀನ್ ಯುಕ್ತ ಆಹಾರವನ್ನ ಬೆಳಿಗ್ಗೆ ತಿಂಡಿಯಲ್ಲಿ ತಿನ್ಬೇಕು. ಎರಡನೇ ಬಿಲ್ಡಿಂಗ್ ಬ್ಲಾಕ್, ನಾವು ತಗೊಳ್ಳುವಂತಹ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನುವಂಥದ್ದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಆಗಿರಬೇಕು. ಸಿಂಪಲ್ ಕಾರ್ಬ್ಸ್ ಅಥವಾ ನೇಕೆಡ್ ಕಾರ್ಬ್ಸ್ ಅಲ್ಲದೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೇಕು. ಮೂರನೇದು, ಹೆಚ್ಚು ನಾರಿನಂಶ ಇರುವಂತಹ ಆಹಾರ ಆಗಿರ್ಬೇಕು ಬೆಳಗ್ಗೆ ತಿಂಡಿ ತಿನ್ನುವಂಥದ್ದು. ನಾಲ್ಕನೇದು, ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು. ಯಾಕೆ ಹೇಗೆ ಅಂತ ನೋಡೋಣ. ಪ್ರೋಟೀನ್ ಯುಕ್ತ ಆಹಾರವನ್ನ ಬೆಳಿಗ್ಗೆ ತಿನ್ನೋದ್ರಿಂದ ನಮ್ಮ ಮಾಂಸಖಂಡಗಳಿಗೆ, ಎಲ್ಲಾ ಕ್ರಿಯೆಗಳಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಅಮೈನೋ ಆಸಿಡ್ ಸಿಗುತ್ತೆ. ಅದರಿಂದ ನಮ್ಮ ದೇಹಕ್ಕೆ ಈಗಾಗಲೇ ಹೇಳಿದಾಗೆ ಸ್ಯಾಟೈಟಿ ಹಾರ್ಮೋನ್ಸ್ ಬೇಗ ಉತ್ಪತ್ತಿ ಆಗುತ್ತೆ. ಪ್ರೋಟೀನ್ ನಮ್ಗೆ ಯಾವ್ದ್ರಿಂದ ಸಿಗುತ್ತೆ? ಬೆಳಗ್ಗೆ ಒಳ್ಳೆ ಚಲನೆ ಆಗ್ಬೇಕು ಅಂತಂದ್ರೆ ಪ್ರೋಟೀನ್ ಒಳ್ಳೆ ಮೊಳಕೆ, 1 ಕಪ್ ಮೊಳಕೆ ಕಾಳುಗಳನ್ನ ಬಳಸಬಹುದು, 1 ಕಪ್ ಡ್ರೈ ಫ್ರೂಟ್ಸ್ ಅಥವಾ ಬೀಜಗಳನ್ನ ನಾವು ಬಳಸಬಹುದು. ಇದನ್ನ ಪ್ರತಿನಿತ್ಯ ಮಾಡುವಂತಹ ಅಭ್ಯಾಸ ಇದ್ರೆ ನಮ್ಗೆ ಬಹಳ ಒಳ್ಳೇದಾಗುತ್ತೆ.
ಎಗ್, ಮೊಟ್ಟೆಯಲ್ಲಿ ನಮ್ಗೆ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಸೊ ಅಥವಾ ಬೇಳೆ ಕಾಳಿನ ಒಂದು ಪಲ್ಯವನ್ನು ಮಾಡ್ಕೊಂಡು ತಿನ್ಬಹುದು. ಸೊ ಈ ರೀತಿ ಪ್ರೋಟೀನ್ ಅನ್ನ ನಾವು ಬೆಳಗಿನ ತಿಂಡಿಯಲ್ಲಿ ಬಳಸೋದನ್ನ ಕಲ್ತ್ಕೋಬೇಕು. ಎರಡನೇದು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಬೇಕು. ಅಂದ್ರೆ ನಾವು ಬ್ರೆಡ್ ತಿಂತೀವಿ, ದೋಸೆ ತಿಂತೀವಿ, ಇಡ್ಲಿ ತಿಂತೀವಿ. ಆದ್ರೆ ಇಡ್ಲಿ ದೋಸೆ ಮಾಡ್ಬೇಕಾದ್ರೆ ಈ ಬ್ರೆಡ್ ಅನ್ನೆಲ್ಲ ತಿನ್ಬೇಕಾದ್ರೆ ಮಾಡಿರುವಂತಹ ಯಾವ ಕಾರ್ಬೋಹೈಡ್ರೇಟ್ಸ್ ಯಾವ ಮೂಲದಿಂದ ಬಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಸಡನ್ ಆಗಿ ಬ್ಲಡ್ ಶುಗರ್ ನ ಹೆಚ್ಚು ಮಾಡ್ಬಿಡುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಿಧಾನವಾಗಿ ನಮ್ಮ ಬ್ಲಡ್ ಶುಗರ್ ನ ಹೆಚ್ಚು ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಹಾಗೆ ಹೋಲ್ ವೀಟ್ ಬ್ರೆಡ್ ಅನ್ನ ತಿನ್ನೋದ್ರ ಬದಲು ಮಲ್ಟಿಗ್ರೇನ್ ಬ್ರೆಡ್ ಅನ್ನ ತಿನ್ಬಹುದು. ಅಥವಾ ನಾನು ಚಪಾತಿ ತಿಂತಾ ಇದ್ದೀನಿ ಅಂತಂದ್ರೆ ಆ ಚಪಾತಿ ಹಿಟ್ಟು ಇಡೀ ಗೋಧಿ ಹಿಟ್ಟಿಂದ ಮಾಡಿದ್ಯಾ ಅಂತ ನೋಡ್ಬೇಕು. ಅಥವಾ ನಾವು ತಿನ್ಬೇಕಾದ್ರೆ ದೋಸೆ ಇಡ್ಲಿ ಮಾಡಬೇಕಾದ್ರೆ ಮಿಲೆಟ್ ದೋಸೆ, ಮಿಲೆಟ್ ಇಡ್ಲಿ ಅಥವಾ ರಾಗಿ ದೋಸೆ ಮಾಡಬಹುದು. ಅಥವಾ ಸಿರಿಧಾನ್ಯಗಳನ್ನ ಬಳಸಿ ಮಾಡಿರುವಂತಹ ಈ ಮಿಲೆಟ್ ದೋಸೆ ಇಡ್ಲಿ ಮಾಡಿದ್ರೆ ಇನ್ನಷ್ಟು ಒಳ್ಳೇದು ಅಂತ ಹೇಳ್ತೀವಿ. ಅದರಿಂದ ಬಹಳ ಚೆನ್ನಾಗಿ ನಮ್ಮ ಆರೋಗ್ಯಕ್ಕೆ ಉತ್ತಮ ಆಗ್ತಾ ಹೋಗುತ್ತೆ. ಈ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಬಹುದು. ಒಂದು ಹಣ್ಣನ್ನ ತಿನ್ಬಹುದು. ಹಣ್ಣಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದ್ರ ಜೊತೆಗೆ ನಾರಿನಂಶ ಇರುತ್ತೆ. ಮೂರನೇ ಬಿಲ್ಡಿಂಗ್ ಬ್ಲಾಕ್ ನಾರಿನಂಶ ಬಹಳ ಮುಖ್ಯ. ನಾರಿನಂಶ ಚೆನ್ನಾಗಿದ್ದಾಗ ಪಚನ ಕ್ರಿಯೆ ಚೆನ್ನಾಗುತ್ತೆ, ನಿಧಾನವಾಗಿ ಬ್ಲಡ್ ಶುಗರ್ ನ ಕರೆಕ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದಕ್ಕೆ ಕಾಳುಗಳು, ಪಲ್ಯ, ಸಾಂಬಾರ್ ಇದೆಲ್ಲ ಉಪಯೋಗ ಆಗುತ್ತೆ. ಅಂದ್ರೆ ನಾವು ತಿನ್ಬೇಕಾದ್ರೆ ಇಡ್ಲಿ ಸಾಂಬಾರ್ ಬಹಳ ಒಳ್ಳೇದು. ದೋಸೆಗೆ ನಾವು ಪಲ್ಯ ಸೇರಿಸ್ಕೊಂಡು ತಿಂದ್ರೆ ಬಹಳ ಒಳ್ಳೇದು. ಅಥವಾ ತರಕಾರಿ ಹಾಕಿ ಮಾಡಿರುವಂತಹ ಉಪ್ಪಿಟ್ಟು ಅಥವಾ ಚಿತ್ರಾನ್ನ ಮಾಡ್ತಾ ಇದೀವಿ ಅಂದ್ರೆ ಹೆಚ್ಚು ತರಕಾರಿಗಳನ್ನ ಹಾಕಬೇಕು. ಜೊತೆಗೆ ಒಂದು ಕಪ್ ಮೊಳಕೆ ಕಾಳನ್ನು ತಿನ್ನುವಂಥದ್ದು, ಒಂದ್ ಅಥವಾ ಎರಡು ಮೊಟ್ಟೆಯನ್ನ ತಿನ್ನುವಂಥದ್ದು, ಡ್ರೈ ಫ್ರೂಟ್ಸ್ ಅನ್ನ ತಿನ್ನುವಂಥದ್ದು, ಒಂದ್ ಹಣ್ಣು ತಿನ್ನುವಂಥದ್ದು, ಎಲ್ಲದೂ ಮಾಡ್ಬೇಕು ಅಂತಲ್ಲ. ಇದನ್ನ ಕಾಂಬಿನೇಷನ್ ಆಗಿ ಕರೆಕ್ಟ್ ಆಗಿ ಮಾಡ್ಕೊಂಡು ಬೆಳಿಗ್ಗೆ ಹೊತ್ತು ಒಂದು 15 ರಿಂದ 20 ಗ್ರಾಮ್ ಪ್ರೋಟೀನ್ ನಮ್ಗೆ ಸಿಗೋ ಹಾಗೆ ಮಾಡಿದ್ರೆ ಬಹಳ ಚೆನ್ನಾಗುತ್ತೆ. ನಾಲ್ಕನೇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಅಂದ್ರೆ ನಮ್ಮ ದೇಹಕ್ಕೆ ಕೆಲವೊಂದಿಷ್ಟು ಖನಿಜಾಂಶಗಳು, ವಿಟಮಿನ್ಗಳು ಬೇಕು. ಅದು ನಮ್ಗೆ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಈ ಡ್ರೈ ಫ್ರೂಟ್ಸ್ ಬೀಜಗಳಲ್ಲೂ ಬಹಳ ಚೆನ್ನಾಗಿ ಸಿಗುತ್ತೆ. ನನ್ಗೆ ದೇಹಕ್ಕೆ ಮೂಳೆಗಳು ಗಟ್ಟಿ ಆಗಕ್ಕೆ ಕ್ಯಾಲ್ಸಿಯಂ ಬೇಕು, ಮ್ಯಾಗ್ನೀಷಿಯಂ ಬೇಕು, ಹಲವಾರು ವಿಟಮಿನ್ಸ್ ಗಳು ಎಲ್ಲಾ ಕ್ರಿಯೆಗಳಿಗೂ ಬೇಕು. ಸೊ ಅದಕ್ಕೋಸ್ಕರ 1 ಲೋಟ ಹಾಲನ್ನ ಕುಡಿಯೋದ್ರಿಂದ ಬಹಳ ಉಪಯೋಗ ಆಗುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಹಾಲಲ್ಲಿ ಪ್ರೋಟೀನ್ ಇರುತ್ತೆ, ಬೇಕಾಗಿರುವಂತಹ ಹಲವಾರು ವಿಟಮಿನ್ಗಳು ನಮ್ಗೆ ಸಿಗುತ್ತೆ. ಸೊ ಹಾಲನ್ನ ಕುಡಿಯೋದ್ರಿಂದ ಈ ಕ್ಯಾಲ್ಸಿಯಂ ಪೂರೈಕೆ ಆಗ್ಬಹುದು. ತರಕಾರಿ ಪಲ್ಯವನ್ನ ಮಾಡ್ಕೊಂಡು ನಾವು ದೋಸೆಗೆ ಇದಕ್ಕೆಲ್ಲ ಹಚ್ಕೊಂಡು ತಿನ್ನೋದ್ರಿಂದನೂ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿ ಮೇಲೆ ಹೆಚ್ಚು ಗಮನ ಕೊಟ್ಟು ಹಿಂದಿನ ದಿನ ರಾತ್ರಿ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ತಯಾರಿ ಮಾಡ್ಕೊಂಡ್ಬಿಟ್ರೆ, ಕೆಲವೊಬ್ಬರ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಟೈಮೇ ಇಲ್ಲ, ಏನು ಪ್ಲಾನ್ ಮಾಡಕ್ಕೆ, ಏನ್ ತಿಂಡಿ ಅಂತ ಯೋಚನೆ ಮಾಡೋಕ್ಕಿಂತ ಮೊದಲು ಹಿಂದಿನ ದಿನ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಇಟ್ಕೊಂಡ್ರೆ ಮೊಳಕೆ ಹೊಡ್ಸಿರೋ ಕಾಳನ್ನ ನೆನೆ ಹಾಕಿಟ್ಟು ಮೊಳಕೆ ಹೊಡ್ಸಿಡ್ಲಿಕ್ಕೆ ಪ್ಲಾನ್ ಮಾಡುವಂತದ್ದು. ಇಡ್ಲಿ ದೋಸೆ ಹಿಟ್ಟನ್ನು ಹೇಗೆ ಪ್ಲಾನ್ ಮಾಡ್ತೀವೋ ಅದೇ ರೀತಿ ಹಣ್ಣು ಯಾವ್ದು ತಿಂತೀವಿ, ಯಾವ ಡ್ರೈ ಫ್ರೂಟ್ಸ್ ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಪ್ಲಾನ್ ಮಾಡೋದ್ರಿಂದ ನಮ್ಮ ದಿನಚರಿಯನ್ನ ಕರೆಕ್ಟ್ ಆಗಿ ಅನುಕೂಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಒಳ್ಳೆ ಜೀವನ ಶೈಲಿ ಕಡೆ ನಾವು ಹೋದಾಗ ನಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದೇಹ ತೂಕ ಇಳಿಸ್ಲಿಕ್ಕೆ ಬೆಳಗ್ಗೆ ತಿಂಡಿ ತಿನ್ನೋದು ಉಪಯುಕ್ತ ಅಂತ ನಾನು ಹೇಳಿದೆ. ಇದೇ ರೀತಿಯಾದಂತಹ ಹಲವಾರು ಟಿಪ್ಸ್ ಗಳನ್ನ ನಾನು ನನ್ನ ವೆಯ್ಟ್ ಲಾಸ್ ಕೋರ್ಸ್ ಅಲ್ಲಿ ನಾನು ಹೇಳಿದ್ದೀನಿ. 21 ದಿನದಲ್ಲಿ ಮನೆಯಲ್ಲೇ ಹೇಗೆ ಜಿಮ್ ಇಲ್ಲದೆ ಮನೆ ಊಟದಿಂದನೇ ಹೇಗೆ ನಮ್ಮ ದೇಹ ತೂಕವನ್ನ ಒಳ್ಳೆಯ ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸ್ಕೊಂಡು ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಒಂದು ಹೊಸ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದೀನಿ. ಹಲವಾರು ಜನ ಸೇರ್ಕೊಂಡಿದ್ದೀರಿ, ಅದನ್ನ ನೀವು ನೋಡಬಹುದು. ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಾನು ಈ ಪಿನ್ಡ್ ಕಾಮೆಂಟ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿ ಅದರ ಡೀಟೇಲ್ಸ್ ಅನ್ನ ನೀವು ನೋಡಬಹುದು. ಪ್ರತಿದಿನ 21 ದಿನ ನಿಮ್ಗೆ ಒಂದೊಂದು ವಿಡಿಯೋ ಸಿಗುತ್ತೆ. ಮತ್ತು ಈ 21 ದಿನದ ಪ್ರೋಗ್ರಾಮ್ ಅಂದ್ರೆ 21 ದಿನಕ್ಕೆ ಮಾತ್ರ ಸೀಮಿತ ಅಲ್ಲ. ಅದನ್ನ ನೀವು ಜಾಯಿನ್ ಆದ್ರೆ ಲೈಫ್ ಟೈಮ್ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಅದನ್ನ ಪ್ರತಿನಿತ್ಯ ಯಾವಾಗ ಬೇಕಾದ್ರೂ ನಿಮ್ಗೆ ಸಮಯ ಬಂದಾಗ, ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಆ ವಿಡಿಯೋನ ನೋಡ್ಕೊಂಡು ನೀವು ಅದನ್ನ ಅನುಷ್ಠಾನ ಮಾಡಬಹುದು. ಅಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಬಹುದು. ಪ್ರಾಕ್ಟೀಸ್ ಮಾಡಕ್ಕೆ ಸುಲಭ ಆಗ್ಲಿ ಅಂತ ನಾನು ಹಲವಾರು PDF ಗಳನ್ನ ಮಾಡಿದ್ದೀನಿ. ಅದನ್ನ ನೀವು ಪ್ರಿಂಟ್ ಔಟ್ ತಗೊಂಡು ಒಂದು ಸ್ಪೈರಲ್ ಬೈಂಡ್ ಮಾಡಿ ಇಟ್ಕೊಂಡು ಏನೇನ್ ಮಾಡಿದೆ, ಇವತ್ತು ನನಗೆ ಯಾವ ರೀತಿ ಅನಿಸ್ತು, ಯಾವ ರೀತಿ ಆಹಾರ ತಗೊಂಡೆ, ಎಷ್ಟು ವಾಕಿಂಗ್ ಮಾಡಿದೆ, ಯಾವ ರೀತಿ ವ್ಯಾಯಾಮಗಳನ್ನ ಮಾಡಿದೆ, ಹೇಗೆ ಮಾಡಬೇಕು ಎಲ್ಲದನ್ನು ನಾನು ಅದರಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ನಾನು ಅದರ ಕೋರ್ಸ್ ಲಿಂಕ್ ಅನ್ನ ನಾನು ನಿಮ್ಗೆ ಮೆಸೇಜ್ ರಿಪ್ಲೈ ಅಲ್ಲಿ ಕಳಿಸ್ಕೊಡ್ತೀನಿ. ಅದನ್ನು ನೀವು ಸೇರ್ಕೋಬಹುದು. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.